ಯೇಸುವಿನ ನಾಮದಲ್ಲಿ ಎಲ್ಲರನ್ನು ಈ ದಿನ ಸ್ವಾಗತಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಯೋಗ ಇಟ್ಟು ವಾಕ್ಯವನ್ನು ಆಲಿಸುವವರೇ, ಇಂದು ಪ್ರಥಮವಾಗಿ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಪಾಲ್ಗೊಂಡವರೇ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ತಪ್ಪದೆ ವಾಕ್ಯವನ್ನು ಸರಿಯಾದ ಸಮಯದಲ್ಲಿ ಆಲಿಸುವವರು ಇದ್ದಾರೆ. ನೀವು ಒಂದು ಅನುಗ್ರಹವಾಗಿದ್ದೀರಿ. ನಿಮಗೆ ಒಂದು ದಾರಿ ದೇವರು ತೆಗೆದುಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಈ ವಾಕ್ಯವನ್ನು ಆಲಿಸುವುದರಿಂದ ದಾರಿಯು ಬಾಗಿಲು ಮುಚ್ಚಿರುವ ಅನುಭವ ಇನ್ನು ಇರುವುದಿಲ್ಲ. ಬದಲಾಗಿ ಎಲ್ಲ ಬಾಗಿಲು ದೇವರೇ ತೆಗೆದುಕೊಡುವ ಅನುಭವ ನಿಮಗೆ ಉಂಟಾಗುತ್ತದೆ. ಅನುಗ್ರಹ, ಆಶೀರ್ವಾದ, ಅಭಿಷೇಕ ಉಂಟಾಗಲಿ. ನೀವು ಇಂದು ಯಾವುದಾದರೂ ಒಂದು ವಿಚಾರವನ್ನು ನೆನೆಸಿ ಬೇಸರ ಪಡುತ್ತಿದ್ದೀರಾ? ಉತ್ತರ ಸಿಗದೆ ಕಷ್ಟಪಡುತ್ತಾ ಇದ್ದೀರಾ? ಏನು ಮಾಡುವುದು ಎಂದು ನೆನೆಸಿ ಸಂಕಟ ಪಡುತ್ತಿದ್ದೀರಾ? ದೇವರು ಒಂದು ದಾರಿಯನ್ನು ತೋರಿಸಿಕೊಡುತ್ತಾರೆ. ಹಾಲೆಲೂಯಾ. ನಮಗೆ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸೋಣ. ನಂತರ ಒಟ್ಟಾಗಿ ಪ್ರಾರ್ಥಿಸೋಣ. ಇಂದಿನ ದೇವರ ವಾಕ್ಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಾಕ್ಯವನ್ನು ಆಲಿಸೋಣ. ನಿನ್ನ ನಡತೆಯನ್ನೆಲ್ಲ ನಿವೇದಿಸು ಆತನನ್ನು, ಆಗ ಸರಾಗ ಮಾಡುವನು ನಿನ್ನ ಮಾರ್ಗವನ್ನು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರತಿನಿತ್ಯ ವಾಕ್ಯವನ್ನು ಆಲಿಸುವವರೇ, ಈ ವಾಕ್ಯದ ಅಡಿಪಾಯದಿಂದ ನಾವು ಎಲ್ಲ ದಿನ ಜೀವನವನ್ನು ಪ್ರಾರಂಭಿಸುತ್ತಿರುವುದು. ದೇವರನ್ನು ಆಶ್ರಯಿಸುವುದಾದರೆ ಸಂಭವಿಸುವ ಒಳಿತು ಆಗಿದೆ ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಯಾವುದಾದರೂ ಸಮಯದಲ್ಲಿ ವಾಕ್ಯವನ್ನು ಆಲಿಸಿದರೆ ಸಾಕು ಎಂದು ಯೋಚಿಸುವವರು ಅನೇಕರಿದ್ದಾರೆ. ಹಾಗೆ ಅಲ್ಲ ಪ್ರಿಯರೇ, ಜೀವನದ ಆರಂಭದ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸಿದರೆ ಏನು ಪ್ರಯೋಜನ ಎಂದು ಕೇಳುವವರು ಅನೇಕರಿದ್ದಾರೆ. ದೇವರು ನಿಮ್ಮ ಮಾರ್ಗವನ್ನು ಸರಾಗ ಮಾಡುತ್ತಾರೆ. ಹಾಲೆಲೂಯಾ. ನಮ್ಮ ಮುಂದೆ ಒಂದು ಮಾರ್ಗ ಇದೆ. ಅದು ಕಾಡು ತುಂಬಿ ಹೋದರೆ ಏನು ಪ್ರಯೋಜನ? ಮುಂದೆ ಸಾಗಲು ಸಾಧ್ಯವಾಗದ ರೀತಿಯಲ್ಲಿ ಕಾಡು ಬೆಳೆದು ಮುಳ್ಳು ತುಂಬಿದರೆ ಮತ್ತೆ ಅದನ್ನೆಲ್ಲ ನಾವು ಕಡಿದು ಹಾಕಿ ಮುಂದೆ ಸಾಗಬೇಕಾಗುತ್ತದೆ. ನಮ್ಮ ಜೀವನ ಹಾಗೆ ಆಗಿದೆ. ಹಲವು ವಿವಿಧ ಸಮಸ್ಯೆಯಿಂದ ಕಾಡು ತುಂಬಿ ಮುಂದೆ ಸಾಗಲು ಆಗದ ಅವಸ್ಥೆಯಲ್ಲಿ ಆಗಿರುತ್ತದೆ. ನಾವು ದೇವರ ಯೋಜನೆಯಂತೆ ನಮ್ಮ ಜೀವನವನ್ನು ಆರಂಭಿಸುವುದಾದರೆ ಮುಂದೆ ಸಾಗಲು ಇರುವ ಮಾರ್ಗವನ್ನು ದೇವರೇ ತೋರಿಸಿಕೊಡುತ್ತಾರೆ. ಹಾಲೆಲೂಯಾ. ನಮ್ಮ ಕಾಲಿಗೆ ವಾಕ್ಯವು ದಾರಿದೀಪವಾಗುತ್ತದೆ. ಕೆಲವು ಅನುಗ್ರಹಗಳು ಜೀವನದಲ್ಲಿ ದೇವರು ನೀಡುತ್ತಾರೆ. ಅನೇಕರ ಜೀವನದಲ್ಲಿ ಅನೇಕ ಕಾರ್ಯಗಳು ಇದೆ, ಆದರೆ ಅದು ಸಂಚರಿಸಲು ಯೋಗ್ಯವಲ್ಲದ ದಾರಿಯಲ್ಲಿ ಆಗಿರುತ್ತದೆ. ನಡೆಯಲು ಮುಂದೆ ಸಾಗಲು ಸಾಧ್ಯವಿಲ್ಲದ ದಾರಿಯಲ್ಲಿ ಆಗಿರುತ್ತದೆ. ಎಲ್ಲ ಇದೆ, ಸಂಪತ್ತಿದೆ, ಸೌಂದರ್ಯ ಇದೆ, ಕೆಲಸ ಇದೆ, ಆದರೆ ಸಂತೋಷಿಸಲು ಸಾಧ್ಯವಾಗದ ಅವಸ್ಥೆಯಲ್ಲಿ ಅನೇಕರಿದ್ದಾರೆ. ನಿನ್ನ ಎಲ್ಲ ಕಾರ್ಯಗಳು ದೇವರ ಚಿತ್ತದಂತೆ ಆದರೆ ಅದು ಪ್ರಕಾಶಿಸುವುದು, ಅನುಭವಿಸಲು ಸಾಧ್ಯವಾಗುವುದು. ಬೆಳಗ್ಗೆ ಎದ್ದು ಜಗಳ ಆಡಿ ಕಿರುಚಿ ಮನೆಯಿಂದ ಹೊರಗೆ ಹೋಗಿ ಜೀವನ ಪ್ರಾರಂಭಿಸುವವರ ಕುರಿತು ಅಲ್ಲ. ಬೆಳಗ್ಗೆ ಹೇಳುವಾಗ ದೇವರ ಯೋಚನೆ ಬೇಕು. ದೇವರ ವಾಕ್ಯವನ್ನು ಆಲಿಸಬೇಕು, ಅದನ್ನು ಸ್ವೀಕರಿಸಬೇಕು. ಕೇಳಿದ ವಾಕ್ಯದಲ್ಲಿ ಜೀವನವನ್ನು ಒಪ್ಪಿಸಬೇಕು. ಅದಾಗಿದೆ ದೇವರ ಚಿತ್ತ. ದೇವರನ್ನು ಕುರಿತು ಧ್ಯಾನಿಸಬೇಕು. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲ ಕುಟುಂಬಗಳು ಹೀಗೆಯೇ ಮಾಡುತ್ತಿರುವುದು. ಇದು ಒಂದು ಕಾಟಾಚಾರಕ್ಕೆ ಅಲ್ಲ, ಒಂದು ಅಭ್ಯಾಸವಾಗಿ ಅಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ಆಗಿದೆ. ದೊಡ್ಡವರು, ಚಿಕ್ಕವರು, ಮಧ್ಯ ವಯಸ್ಸಿನವರು ಇರಬಹುದು, ಎಲ್ಲರಿಗೂ ಇರುವ ಈ ಸಂದೇಶವಾಗಿದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ಚಿತ್ತದಂತೆ ಆಗುವ ದೇವರ ದಾರಿ ತೋರಿಸುತ್ತಾರೆ. ಅನೇಕರ ಜೀವನ ಮುಚ್ಚಿದ ದಾರಿ ತರ. ಸಂಪತ್ತಿಲ್ಲ, ಕೆಲಸದಲ್ಲಿ, ಕುಟುಂಬ ಜೀವನದಲ್ಲಿ ಎಲ್ಲ ಕಾಡು ತುಂಬಿ ಇರುವುದು. ಅರ್ಧ ಮುಚ್ಚಿದ ತರ ಸಹ ಇದೆ, ಪೂರ್ತಿ ಸಹ ಮುಚ್ಚಿದ ತರ ಸಹ ಇದೆ. ಆದರೆ ದೇವರು ದಾರಿಯನ್ನು ತೋರಿಸುವಾಗ ನಿಮ್ಮ ಜೀವನದಲ್ಲಿ ಬೆಳಕಾಗುತ್ತದೆ, ಪ್ರಜ್ವಲಿಸುತ್ತದೆ. ಪ್ರಭುವೇ, ನನ್ನ ಜೀವನದ ಮಾರ್ಗವನ್ನು ತೋರಿಸಿರಿ ಎಂದು ಪ್ರಾರ್ಥಿಸಿರಿ. ದೇವರೇ, ನೀವು ಹೇಳಿದ್ದೀರಾ, ನೀವು ತೋರಿಸಿದ ದಾರಿ, ಶುಶ್ರೂಷೆಯ ದಾರಿ, ಕೆಲಸ, ಪ್ರಮೋಷನ್, ಸಂಪತ್ತಿನ ಮಾರ್ಗ ಎಲ್ಲ ನೀವು ತೋರಿಸಿಕೊಡುತ್ತೀರಾ ಎಂದು. ಜೀವನ ಆರಂಭಿಸುವಾಗ ನಮ್ಮ ಜೀವನ ಅನುಗ್ರಹವಾಗುತ್ತದೆ ಎಂದು. ದೇವರೇ,
ಇಂದು ಕೇಳಿದ ವಾಕ್ಯದಲ್ಲಿ ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ. ದೇವರೇ, ನನ್ನ ಎಲ್ಲಾ ಕಾರ್ಯದಲ್ಲಿ ನಿಮ್ಮ ಮಾರ್ಗವನ್ನು ತೋರಿಸಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.